हेलो एवरीवन, वेलकम टू शाहपुर हेडलाइंस। चरबेश्वर टेम्पल शाहपुर गदगी जात्रे के मौके पर मानवीय सेवा समिति और वीकेर हॉस्पिटल शाहपुर की जानिब से तमाम आने वाले भक्तों के लिए कोल्ड फिल्टर वाटर का इंतज़ाम किया गया। हर साल हज़ारों भक्त लंबा सफ़र तय करके जात्रे में शामिल होते हैं और उनके लिए ये ठंडा पानी इंसानियत भलाई के जज्बे से किया जा रहा है। इस जात्रे के मौके पर जनाब डॉक्टर मोहसिन अल हाजरी MBBS MS जनरल सर्जन, फाउंडर वीकेर हॉस्पिटल, सैयद चांद पटेल मैनेजिंग डायरेक्टर वीकेर हॉस्पिटल शाहपुर, पाशा भारती मानवीय सेवा समिति प्रेसिडेंट और शरण बी गदगी साहब के अलावा दीगर लोग यहां पर शामिल थे। ऐसे मौके पर किसी की सेवा करना एक इंसानियत की असली पहचान भी है। मानवीय सेवा समिति और वीकेर हॉस्पिटल का ये नेक कदम समाज के लिए एक बड़ा पैगाम है और साथ ही इंसानियत की सेवा भी ज़रूरी है। ये सच्ची सेवा है जिसमें ना कोई नाम ना कोई धर्म देखा जाता है, सिर्फ भक्तों की राहत और सच्ची खिदमत असली मकसद है। आइए देखते हैं ये खास रिपोर्ट। ಆತ್ಮ ಶ್ರೀ ಚರಬಸವೇಶ್ವರರ 104ನೇ ವರ್ಷದ ಜಾತ್ರಾ ಮಹೋತ್ಸವ ರಥೋತ್ಸವದ ಅಂಗವಾಗಿ ಸುಮಾರು 12 ವರ್ಷಗಳಿಂದ ಮಾನವೀಯ ಸೇವಾ ಸಮಿತಿ ಡಾಕ್ಟರ್ ಪಾಷಾ ಸಾಬರವ ನೇತೃತ್ವದಲ್ಲಿ ತಣ್ಣನ ನೀರನ್ನು ಯಾತ್ರಿಕರಿಗೆ, ಭಕ್ತಾದಿಗಳಿಗೆ ಮತ್ತು ರೈತರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ। ಅದಕ್ಕೆ ಸಹಕಾರಿಯಾಗಿ वीकेर ಆಸ್ಪತ್ರೆ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಆಡಳಿತ ಮಂಡಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ। ಭಾವೈಕ್ಯತೆಯ ಸಂಗಮ ಈ ಕಾರ್ಯಕ್ರಮ ಒಂದು ಹಿಂದೂ ಧರ್ಮದ ಒಂದು ಧಾರ್ಮಿಕ ಸಂಸ್ಥೆಗೆ, ದಾಸೋಹ ಕ್ಷೇತ್ರಕ್ಕೆ, ಇವತ್ತಿಲ್ಲಿರ್ತಕ್ಕಂಥ ಶಾಹಪುರದ ಎಲ್ಲ ಮುಸ್ಲಿಂ ಬಾಂಧವರು ಇದೇ ಮಂದಿರ, ಇದೇ ಮಸೀದಿ, ಇದೇ ದರ್ಗಾ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಕನ್ನಡಿಗರೆಂಬ ಸಂದೇಶದಿಂದ ಇವತ್ತು ನೀರನ್ನು ಹಂಚ್ತಾ ಇದ್ದಾರೆ। ಆ ಅಲ್ಲಾಹನ ಆಶೀರ್ವಾದ, ಚರಬಸವೇಶ್ವರ ಆಶೀರ್ವಾದ ಮಾನವೀಯ ಸೇವಾ ಸಮಿತಿಗೆ ಮತ್ತು वीकेर ಆಸ್ಪತ್ರೆ ಎಲ್ಲ ಆಡಳಿತ ಮಂಡಳಿಗೆ ಇರಲಿ। ಇಂಥ ನಿರಂತರ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಆಶಿಸಿ ಎಲ್ಲ ಜಾತ್ರೆಯ ಭಕ್ತರ ಪರವಾಗಿ ಎರಡೂ ಸಂಸ್ಥೆಗಳಿಗೆ ಶುಭ ಹಾರೈಸ್ತಾ ಇದ್ದೀವಿ। ಒಳ್ಳೆಯದಾಗಲಿ, ಎಲ್ಲರಿಗೂ ಶರಣಾರ್ಥಿ, ನಮಸ್ಕಾರ। ನಮಸ್ಕಾರ। ನಾಡಿನ ಸಮಸ್ತ ಜನತೆಗೆ ಚರಬಸವೇಶ್ವರ ಸಂಸ್ಥಾನ ಗದಗಿಗೆ 104ನೇ ರಥೋತ್ಸವ ಕಾರ್ಯಕ್ರಮವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಪಡ್ತಾರೆ ಹಾಗೂ ಪ್ರತಿ ವರ್ಷದ ಈ ವರ್ಷವು ಮಾನವ ಸೇವೆಯ ತಣ್ಣೀರು ಹಚ್ಚುವ ಕೆಲಸ ನಡೆದಿದೆ। 2ನೇ ವರ್ಷವು ನಮ್ದು वीकेर ಆಸ್ಪತ್ರೆ ಸ್ಪಾನ್ಸರ್ ಮಾಡಲಾಗಿದೆ। ಸಮಿತಿ ಅಧ್ಯಕ್ಷರಾದ ಶ್ರೀ ಸೈಯದ್ ಅಲಿಮುದ್ದೀನ್ ಖಾದ್ರಿ, ಡಾಕ್ಟರ್ ಪಾಷಾ ಭಾರತಿ ಅವರು ಎಲ್ಲ ಸಮಾಜ, ಎಲ್ಲ ಧರ್ಮದವರಿಗೆ, ಯಾವುದೇ ಧರ್ಮದ ಮಾನವ ಸೇವೆ ಅಂತ ಕೆಲಸ ಮಾಡ್ತಾರೆ, ಅವರಿಗೆ ಅಭಿನಂದನೆ ಕಲ್ತೀನಿ। ಅದೇ ಉಪಾಧ್ಯಕ್ಷರಾದ ನಮ್ಮ ರಾಜೀವ್ ಬಾಬಾ ಬಡಿಗಾಟಿ ಬಹಳಷ್ಟು ಈ ಜಾತ್ರೆಯಲ್ಲಿ ಶ್ರಮಪಟ್ಟು ಮಾಡ್ತಾರೆ। अस्सलाम वालेकुम, ಎಲ್ಲರಿಗೆ ನಮಸ್ಕಾರ। आज यहाँ पर चरबसवेश्वर टेम्पल में, यादगीर डिस्ट्रिक्ट शाहपुर के चरबसवेश्वर टेम्पल में 104 सालवा यात्रा है यहाँ पर। और ये यात्रा यहाँ शाहपुर की हमारी बहुत ही बड़ी शान है, क्योंकि हर साल यात्रा बहुत ही बड़े पैमाने पे होता है। 104 साल ये यात्रा को रनिंग है और इसी के साथ साथ कंटिन्यू 12 साल से मानवीय सेवा समिति की तरफ से यहाँ पर पानी का इंतजाम किया जा रहा है। और कंटिन्यू 12 साल से हमारे मानवीय सेवा समिति के
कमेटी की तरफ से यहाँ पर वाटर का इंतजाम किया गया ठंडे पानी का भक्तों के लिए। तो आप तमाम से मैं ये कहना चाहता हूँ कि यहाँ पर बहुत ही अच्छा एक भाईचारा देखने को मिलता है। और इसी के साथ साथ यहाँ पर 2 साल से वीकेर हॉस्पिटल की तरफ से यहाँ पर स्पॉन्सर किया गया है ये वाटर के लिए और वीकेर हॉस्पिटल के लिए और मानव सेवा समिति के हैदराबाद पाशा भाई के लिए और उनकी टीम के लिए मैं तमाम को शुक्रिया अदा करता हूँ कि बहुत अच्छे कहने में क्या बोलो आप लोग काम कर रहे हैं। ಎಲ್ಲರಿಗೂ ಧನ್ಯವಾದ ನಮಸ್ತೆ। ಎಲ್ರಿಗೂ ನಮಸ್ಕಾರ। ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸಗರ ನಾಡಿನ ಆರಾಧ್ಯ ದೈವಗಳಲ್ಲಿ ಒಂದಾದಂತ ಶ್ರೀ ಚರಬಸವೇಶ್ವರ ಸಂಸ್ಥಾನ ಗದ್ದಿಗೆ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮಾನವೀಯ ಸೇವಾ ಸಮಿತಿ ಶಹಾಪುರ್ ವತಿಯಿಂದ ಏನಪ್ಪಾ ಅಂದ್ರೆ ಸತತವಾಗಿ 12ನೇ ವರ್ಷದಿಂದ ಏನಪ್ಪಾ ಅಂದ್ರೆ ತಂಪಾದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ। ಇದು ಒಂದೇನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರಾದಂತ ಶ್ರೀ ಸೈಯದ್ ಅಲಿಮುದ್ದೀನ್ ಖಾದ್ರಿ ಅಲಿಯಾಸ್ ಪಾಷಾ ಭಾರತಿಯವರು ಏನಪ್ಪಾ ಅಂದ್ರೆ 12 ವರ್ಷದಿಂದ ಅವ್ರು ಮಾಡ್ತಾ ಬಂದಿದ್ದಾರೆ। ಆದ್ರೆ ಈ ಒಂದು 2 ವರ್ಷದಿಂದ ಏನಪ್ಪಾ ಅಂದ್ರೆ ಹೋದ ವರ್ಷ ಮತ್ತು ಈ ವರ್ಷದಿಂದ ನಮ್ಮ ಪಿಕೆಆರ್ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಗಳಾದಂತ ಸೈಯದ್ ಚಾಂದ್ ಪಟೇಲ್ ಹಾಗೂ ಡಾಕ್ಟರ್ ಮೋಸಿನ್ ಅಲಾಜರಿ ಅವರು ಏನಪ್ಪಾ ಅಂದ್ರೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಕೈ ಜೋಡಿಸಿ ಸ್ಪಾನ್ಸರ್ ಆಗಿ 2 ವರ್ಷದಿಂದ ಅವರು ನಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ। ಬಹಳ ಖುಷಿ ಅನಿಸ್ತಿದೆ, ಯಾಕಂದ್ರ ಇದು ಜಾತ್ರೆ ಬರೋದೇನಪ್ಪಾ ಅಂದ್ರೆ ಒಂದು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಬರುತ್ತೆ। ವರ್ಷದ ಯುಗಾದಿ ಹಬ್ಬ ಮುಗಿದ ನಂತರ ವರ್ಷದ ಮೊದಲನೇ ಹಬ್ಬ ಇದು ನಮ್ಮ ಶಾಪುರಕ್ಕೆ ಮೊದಲನೇ ಹಬ್ಬ ಅಂತ ಅನ್ಕೋಬಹುದು। ಯಾಕಂದ್ರೆ ಇದು ಜಾತ್ರೆ ಆ ತರ ಆಗುತ್ತೆ ನಮ್ ಕಡೆ ಎಲ್ಲಾ ಸಮಾಜದವರು ಎಲ್ಲಾ ಇದು ಏನಪ್ಪಾ ಅಂದ್ರೆ ಜಾತಿಯವರು ಏನಪ್ಪಾ ಅಂದ್ರೆ ಈ ಜಾತ್ರೆಗೆ ಬಂದು ಇದು ಮಾಡ್ತಾನೆ। ಒಂದು ದೊಡ್ಡ ಪ್ರಮಾಣದ ದನಗಳ ಜಾತ್ರೆ ಆಗುತ್ತೆ ಇಲ್ಲಿ। ಆ ದನಗಳ ಜಾತ್ರೆಯಲ್ಲಿ ಏನಪ್ಪಾ ಅಂದ್ರೆ ಸುಮಾರು 100 ಏನಪ್ಪಾ ಅಂದ್ರೆ ಬಹಳಷ್ಟು ಮಂದಿ ನಮ್ಮ ರೈತರು ಬರ್ತಾರೆ, ಬಿಸಿಲು ಸಿಕ್ಕಾಪಟ್ಟೆ ಇರ್ತೈತಿ। ಆ ಒಂದು ವಿಚಾರವಾಗಿ ನಮ್ಮ ಅಧ್ಯಕ್ಷರಾದಂತಹ ಸೈಯದ್ ಅಲಿಮುದ್ದೀನ್ ಖಾದ್ರಿ ಅವರು ಏನಪ್ಪಾ ಅಂದ್ರ ನೀರಿನ ತಂಪಾದ ನೀರಿನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ। ಇದು ಒಂದು ಬಹಳ ಶ್ಲಾಘನೀಯವಾದಂತ ಕೆಲಸ ಅಂತ ನಾವು ಅನ್ಸುತ್ತೈತಿ। ಅವರಿಗೆ ಕೆಲವೊಂದು ಆರೋಗ್ಯ ಕಾರಣದಿಂದ ಅಂದ್ರೆ ಅವರು ಬರ ಕಾಲಿಲ್ಲ, ಇಲ್ಲಾಂದ್ರೆ ಅವ್ರು ಪ್ರತಿ ವರ್ಷ ಜೊತೆ ಇರ್ತಿದ್ರು। ಬಹಳ ನಾವು ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ನಾವು ಬಹಳ ಮಿಸ್ ಮಾಡ್ಕೊಳ್ತಾ ಇದೀವಿ। ದೇವ್ರ ಜೊತೆ ಆದಷ್ಟು ಏನಪ್ಪಾ ಅಂದ್ರೆ ಈಗ ಇದು ಮಾಡ್ಲಿ ಅಂತ ಮಾಡ್ತೀವಿ।